ದ್ವಿತೀಯ PUC ಸಮಾಜಶಾಸ್ತ್ರದ ಉತ್ತರವನ್ನು ಯಾವ ರೀತಿ ಬರೀಬೇಕು, ಸರಿಯಾಗಿ ಉತ್ತರವನ್ನು ಯಾವ ರೀತಿ ಬರೀಬೇಕು, 5 ಅಂಕದ ಪ್ರಶ್ನೆ, 10 ಅಂಕದ ಪ್ರಶ್ನೆ, ಅದೇ ರೀತಿಯಾಗಿ 2 ಮತ್ತು 1 ಅಂಕದ MCQ ಪ್ರಶ್ನೆ ಆಗಿರ್ಬೋದು, ಬಿಟ್ಟ ಸ್ಥಳ ಆಗಿರ್ಬೋದು, ಹೊಂದಿಸಿ ಬರೆಯರಿ ಆಗಿರ್ಬೋದು, ಇವೆಲ್ಲವನ್ನು ಬರೀಬೇಕು. ಆದರೆ ಯಾವ ರೀತಿ ಸರಿಯಾದ ಒಂದು ಮೆಥಡ್ ಇರುತ್ತೆ, ಆ ಮೆಥಡನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಹೌದು ಸ್ನೇಹಿತರೆ, ನಾನು ರಾಹುಲ್ ಬಿಡಾಳ್, ನೀವು ನೋಡ್ತಾ ಇದ್ದಾರೆ ರಾಹುಲ್ ಬಿಡಾಳ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಸಮಾಜಶಾಸ್ತ್ರದ ಮೇಲೆ ನೀವು ಸಹ 80ಕ್ಕೆ 80 ಅಂಕ ವಾರ್ಷಿಕ ಪರೀಕ್ಷೆಯಲ್ಲಿ ತೆಗೆದುಕೊಳ್ಬೇಕಂತಂದರೆ ಈ ಒಂದು ವಿಡಿಯೋದಲ್ಲಿ ನಾನು 92 ಅಂಕ ಪಡೆದಿರ್ತಕ್ಕಂಥ ಒಂದು ಉತ್ತರ ಪತ್ರಿಕೆಯನ್ನು ಅನಾಲಿಸಿಸ್ ಮಾಡ್ತಾ ಇದ್ದೇನೆ. ನೀವು ಮಾಡಬೇಕಾಗಿರೋದಿಷ್ಟೇ, ವಿಡಿಯೋನ ಕೊನೆ ತನಕ ನೋಡ್ಬೇಕು. ನಾನು ಯಾವ ಪಾಯಿಂಟನ್ನು ಹೇಳ್ತಾ ಇದ್ದೇನೆ ನೋಟ್ ಔಟ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಫಾಲೋ ಮಾಡಿದರೆ ಆರಾಮಾಗಿ ನೀವು ಸಹ 75ರಿಂದ 78 ಅಂಕಗಳನ್ನು ಆರಾಮಾಗಿ ಗಳಿಸ್ಬೋದು. 80 ಅಂಕ 80 ಗಳಿಸ್ಬೋದು. ಜಸ್ಟ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಜಾಯ್ನ್ ಆಗಿ, ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್ ಆಗಿ. ಎಲ್ಲ ರೀತಿಯ PDF ನೋಟ್ಸ್ ಅಲ್ಲಿ ಸಿಗ್ತಾ ಇದೆ. ನಡೀರಿ ವಿಡಿಯೋನ ಶುರು. ಈಗ ಇಲ್ಲಿ ಸ್ಕ್ರೀನ್ ಮೇಲೆ ನಾನು ತೋರಿಸ್ತಾ ಇದ್ದೇನೆ. ಓಕೆ, ಸಮಾಜಶಾಸ್ತ್ರ 2023ರಲ್ಲಿ ಬರೆದಿರ್ತಕ್ಕಂಥ ಒಂದು ಆ್ಯನ್ಯುವಲ್ ಎಕ್ಸಾಮಲ್ಲಿ ಬರೆದಿರ್ತಕ್ಕಂಥ ಒಂದು ಉತ್ತರ ಪತ್ರಿಕೆ ಇದು. ಓಕೆ, ಇದರ ರಿಜಿಸ್ಟರ್ ನಂಬರ್ ನಮಗೇನು ಅವಶ್ಯಕತೆ ಬೀಳೋದಿಲ್ಲ. ಓಕೆ, 30 ಪೇಜ್ ಉತ್ತರವನ್ನು ಬರೆದಿದ್ದಾರೆ. 30 ಪೇಜ್ ಉತ್ತರವನ್ನು ಈ ವಿದ್ಯಾರ್ಥಿ ಬರೆದಿದ್ದಾರೆ. ಓಕೆ, ಇಲ್ಲಿ ಟೋಟಲ್ ಮಾರ್ಕ್ಸ್ 92 ಸೋಷಾಲಜಿಯಲ್ಲಿ. ಸೋಷಾಲಜಿ ಇಂಟ್ರೊಡಕ್ಷನ್ ಇವೆಲ್ಲ ಇನ್ಸ್ಟ್ರಕ್ಷನ್ ನಮ್ಗೆ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಉತ್ತರವನ್ನು ಯಾವ ರೀತಿ ಬರೆದಿದ್ದಾರೆ ನೋಡ್ತಾ ಹೋಗೋಣ. ಭಾಗ ಎ, ಈ ಒಂದು ಮೆಥಡ್ ನೋಡಿ, ಈ ಒಂದು ಮೆಥಡನ್ನು ನೀವು ಫಾಲೋ ಮಾಡಿ. ಭಾಗ ಎ ಅಂತ ಲಿಟ್ರಲಿ ಕಡ್ಡಾಯವಾಗಿ ಹಾಕಲೇಬೇಕು, ನೆಸೆಸರಿ ಇದೆ. ಅಚಿಲ್ ಗಿಲಿಯಾರ್ಡ್ 1940, ಹರ್ಬರ್ಟ್ ರಿಸ್ಲೆ ಮುಂಬೈ. ಇಷ್ಟೇ ಸಿಂಪಲ್ ಆಗಿ ಬರೆದಿದ್ದಾರೆ. ನೋಡ್ತಾ ಹೋಗಿ. ಒಂದು ಉತ್ತರ ತಪ್ಪಾಗಿದೆ ಇಲ್ಲಿ, ರಾಜಾರಾಮ್ ಮೋಹನ್ ರಾಯ್ ಅನ್ನುವಂತಹ ಒಂದು ಉತ್ತರ ತಪ್ಪಾಗಿದೆ. ನೋಡೋಣ. ಬಿ ಶ್ಯಾಮಸುಂದರ್, RM ಶ್ರೀನಿವಾಸ್. ಭಾರತಕ್ಕೆ ಕ್ರೈಸ್ತ ಧರ್ಮವನ್ನು ಮೊದಲು ಪರಿಚಯಿಸಿದವರು ಸೈಂಟ್ ಥಾಮಸ್. ಓಕೆ, ಇದನ್ನಿಷ್ಟೇ ಬರೆದ್ರೂ ಉತ್ತರವನ್ನು ಕೊಡ್ತಾರೆ. ಪೂರ್ತಿ ಸೆಂಟೆನ್ಸನ್ನು ಬರೆಯುವಂತಹ ಅವಶ್ಯಕತೆ ಇರೋದು, ಜಸ್ಟ್ ಇದನ್ನಿಷ್ಟೇ ಬರೆದ್ರೂ ಉತ್ತರವನ್ನು ಕೊಡ್ತಾರೆ. ನೀವು ಟೈಮ್ ಸಾತ್ರೆ ನೀವು ಬರೀರಿ. ಎಲ್ಲವನ್ನ ನೋಡ್ತಾ ಹೋಗಿ. ವರ್ಲ್ಡ್ ವೈಡ್ ವೆಬ್ ಕಂಡುಹಿಡಿದವರು ಅದೇ ರೀತಿ EV ರಾಮಸ್ವಾಮಿ ನಾಯ್ಕರ್. ಹೊಂದಿಸಿ ಬರೆದಿದ್ದಾರೆ. ಇಷ್ಟೊಂದು ನೀಟಾಗಿ ಸಿಂಪಲ್ ಆಗಿ ಬರೆದಿದ್ದಾರೆ. ಓಕೆ, 1 ಅಂಕದ ಪ್ರಶ್ನೆಗೆ ಎಕ್ಸ್ಟ್ರಾ ಕ್ವಶನ್ಸ್ ಕೂಡ ಬರೆದಿದ್ದಾರೆ. ಈಗ ಭಾಗ ಬಿ 2 ಅಂಕದ ಪ್ರಶ್ನೆಗಳು ನೋಡ್ತಾ ಬ್ರಹ್ಮ ಸಮಾಜ, ಆರ್ಯ ಸಮಾಜ. ಮಾತೃಪ್ರಧಾನ ಅಭಿವ್ಯಕ್ತಿ ಕುಟುಂಬ, ಪಿತೃಪ್ರಧಾನ ಅಭಿವ್ಯಕ್ತಿ ಕುಟುಂಬ. ಸಿಂಪಲ್ ಆಗಿ 2ಕ್ಕೆ 2 ಅಂಕ ಇಲ್ಲಿ ಸಿಗ್ತಾ ಇದೆ. ಇಲ್ಲೆಲ್ಲ ಸಿಂಪಲ್ ಆಗಿ ಎಕ್ಸ್ಟ್ರಾ ಕ್ವಶನ್ ಅನ್ನು ಬರೀಬೇಕಾಗುತ್ತೆ. ನೋಡಿ, ಒಂದು ಅಥವಾ 2 ಎಕ್ಸ್ಟ್ರಾ ಕ್ವಶನ್ ಅನ್ನು ಬರೀರಿ 2 ಅಂಕದ ಪ್ರಶ್ನೆಯಲ್ಲಿ. ಆಲ್ರೆಡಿ ಸೋಷಿಯಾಲಜಿಯಲ್ಲಿ ಕೇವಲ 4ರಿಂದ 5 ಅಧ್ಯಾಯವನ್ನು ಓದಿ ಯಾವ ರೀತಿ 80ಕ್ಕೆ 80 ಅಂಕವನ್ನು ಗಳಿಸೋದು ಅಂತ ಹೇಳಿದ್ದೇನೆ. ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ, ಹೋಗಿ ನೋಡಿ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತಾ ಇದ್ದೇನೆ. 5 ಅಂಕದ ಪ್ರಶ್ನೆ, ರಾಷ್ಟ್ರೀಯ ಭಾವೈಕ್ಯತೆ. ಪೀಠಿಕೆಯನ್ನು ಹಾಕಬೇಕು ಕಡ್ಡಾಯವಾಗಿ. ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಬರ್ತಿದ್ದೇನೆ. ರಾಜ್ಯಶಾಸ್ತ್ರ ಆಗಿರ್ಬೋದು, ಇತಿಹಾಸ ಆಗಿರ್ಬೋದು, ಸಮಾಜಶಾಸ್ತ್ರ ಆಗಿರ್ಬೋದು, ಕಡ್ಡಾಯವಾಗಿ ಪೀಠಿಕೆಯನ್ನು ಹಾಕಲೇಬೇಕು. ಹೌದು, ಪೀಠಿಕೆಯನ್ನು ಹಾಕಿದ್ದಾರೆ. ಪೀಠಿಕೆಯನ್ನು ಹಾಕಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಇದೇ ರೀತಿ ಆ್ಯಸ್ ಇಟ್ ಈಸ್ ಲಿಟ್ರಲಿ ಇದೇ ರೀತಿ ಬರೆದ್ರೆ ನೀವು ಸಹ 5ಕ್ಕೆ 5 ಅಂಕ ತೆಗೆದುಕೊಳ್ಬೋದು. ಇಲ್ಲಿ ಅವ್ರದ್ದು ಮಿಸ್ಟೇಕ್ ಏನಾಗಿದೆ ನೋಡೋಣ ಮುಂದೆ. 5 ಅಂಕ ಅಲ್ಲಿ 8 ಅಂಕ ಅವ್ರದ್ದು ಯಾವ ರೀತಿ ಹೋಗಿದೆ ಅಂತ. ಬುಡಕಟ್ಟು ಪಂಚಶೀಲ ತತ್ವ ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ. ಇಂಪಾರ್ಟೆಂಟ್ ಕ್ವೆಶ್ಚನ್ ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ, ಓದಲೇಬೇಕಾಗಿರ್ತಕ್ಕಂಥ. ಬುಡಕಟ್ಟು ಪಂಚಶೀಲ ತತ್ವಕ್ಕೆ ಇಲ್ಲಿ 2 ಅಂಕವನ್ನು ತೆಗೆದಿದ್ದಾರೆ. ಇವು 5 ಇಲ್ಲ, ಇನ್ನೂ 7 ಅಥವಾ 8 ಇರಬೇಕು ನನ್ನ ಒಂದು ಅಭಿಪ್ರಾಯದಲ್ಲಿ. ಐ ಥಿಂಕ್ 7-8 ಇದೆ. ಇವರು ಕೇವಲ 5 ಬರೆದಿದ್ದಾರೆ. ಸೊ ಹೀಗಾಗಿ ಇಲ್ಲಿ ಮಾರ್ಕ್ಸ್ ಕಳೆದಿದ್ದಾರೆ. ನೋಡಿ, ಮಹಿಳಾ ಸಬಲೀಕರಣ. ಓಕೆ, ಮಹಿಳಾ ಸಬಲೀಕರಣ. ಕಾನೂನಾತ್ಮಕ ಕಾರ್ಯತಂತ್ರಗಳು ಕರೆಕ್ಟಾಗಿ ಬರೆದಿದ್ದಾರೆ. ಸಾಮಾಜಿಕ ಕಾರ್ಯತಂತ್ರಗಳು. ಹ್ಯಾಂಡ್ ರೈಟಿಂಗ್ ನೋಡಿ ತುಂಬ ಚೆನ್ನಾಗಾಗಿದೆ. ಉಪಸಂಹಾರ. ಇಲ್ಲೂ ಸಹ ಉತ್ತರ ಸಫಿಷಿಯೆಂಟ್ ಆಗಿಲ್ಲ. ನೀವು ಬೇಕಂತಂದರೆ ವಿಡಿಯೋನ ಪಾಸ್ ಮಾಡಿ ಓದಿ ನೋಡಿ, ಉತ್ತರ ಸಫಿಷಿಯೆಂಟ್ ಆಗಿಲ್ಲ. ಸೊ ಹೀಗಾಗಿ ಸಮಾಜಶಾಸ್ತ್ರದಲ್ಲಿ ಸ್ವಲ್ಪ ಜಾಸ್ತಿ ಉತ್ತರವನ್ನು ಬರೀಬೇಕಾಗುತ್ತೆ. ಆದರೂ ಸಹ ಇಲ್ಲಿ 2 ಅಂಕ ಹೋಗಿದೆ. 2 ಅಂಕ 1ನೇ ಪ್ರಶ್ನೆಯಲ್ಲಿ, 2 ಅಂಕ 2ನೇ ಪ್ರಶ್ನೆಯಲ್ಲಿ ನೋಡಿ ಹೋಗಿದೆ. 4 ಅಂಕ ಆಯಿತು. ಇನ್ನು 4 ಅಂಕ ಎಲ್ಲಿ ತೆಗೆದಿದ್ದಾರೆ ಅಂತ ನೋಡೋಣ. ಇಲ್ಲಿ ಉತ್ತರ ಸಫಿಷಿಯೆಂಟ್ ಆಗಿದೆ. ಸೊ ಹೀಗಾಗಿ 5ಕ್ಕೆ 5 ಅಂಕ ಈ ಉತ್ತರಕ್ಕೆ ಇಲ್ಲಿ ಸಿಕ್ಕಿದೆ. ಮಾರುಕಟ್ಟೆ, ಪೀಠಿಕೆ, ಒಟ್ಟಿಗೆ ಸೇರುವಂಥ ಸ್ಥಳ, ವ್ಯಾಪಾರ ವಾಣಿಜ್ಯ ಚಟುವಟಿಕೆ ಆಗಿರ್ಬೋದು,
ಆರ್ಥಿಕ ಚಟುವಟಿಕೆಗಳ ಸಮಗ್ರ ಚಿತ್ರಣ. ಇಲ್ಲಿ 5 ಅಂಕವನ್ನು ಕೊಟ್ಟಿದ್ದಾರೆ. ಪುಷ್ಕರ್ ಜಾತ್ರೆ ಇದು ಸಹ ಇಂಪಾರ್ಟೆಂಟ್ ಪ್ರಶ್ನೆ, ಓದ್ಕೊಂಬಿಡಿ. ಆಲ್ರೆಡಿ ನಾನು ಕೊಟ್ಟಿದ್ದೇನೆ. ಪುಷ್ಕರ್ ಜಾತ್ರೆ ಕ್ವಶನ್ ಸಹ ನಾನು ಆಲ್ರೆಡಿ ಕೊಟ್ಟಿದ್ದೇನೆ, ಹೋಗಿ ನೋಡಿ. 5 ಅಂಕ ಇಲ್ಲಿ ಸಿಕ್ಕಿದೆ. ಸಿಂಪಲ್ ಆಗಿ ಒಂದು ಕತೆ ಥರ ನೆನ್ಪಿಟ್ಕೊಂಡ್ಬಿಡ್ಬೋದು ಇದನ್ನು, ಅಷ್ಟೇನು ಟಫ್ ಇಲ್ಲ ಕ್ವಶನ್. ಸಾಮಾಜಿಕ ಚಳವಳಿ ಇದು ಸಹ ಇಂಪಾರ್ಟೆಂಟ್ ಪ್ರಶ್ನೆ. ಬ್ಲೂ ಪ್ರಿಂಟ್, ನನ್ನ ಒಂದು ಬ್ಲೂ ಪ್ರಿಂಟ್ ವಿಡಿಯೋ ನೋಡಿಬಿಡಿ, ನಿಮ್ಗೆ ಆರಾಮಾಗಿ ಒಂದು ಬ್ರೀಫ್ ಐಡಿಯಾ ಸಿಗುತ್ತೆ. ಕೇವಲ 2 ರಿಂದ 3 ದಿನದಲ್ಲಿ ಪೂರ್ತಿ ಸಿಲೆಬಸನ್ನು ಕವರ್ ಮಾಡ್ತೀರಾ. ಆ ರೀತಿ ನಾನು ಬ್ಲೂ ಪ್ರಿಂಟ್ ಪ್ರಕಾರ ಒಂದು ವಿಡಿಯೋ ಮಾಡಿ ಹೇಳಿದ್ದೇನೆ. ಓಕೆ, ಇಂಪಾರ್ಟೆಂಟ್ ಕ್ವಶನನ್ನು ಸಹ ಇಲ್ಲಿ ಆಲ್ರೆಡಿ 1 ಮಾರ್ಕ್ಸ್ ಹೋಗಿದೆ, 1 ಮಾರ್ಕ್ಸನ್ನು ತೆಗೆದಿದ್ದಾರೆ. ಸೊ ಇರಲಿ. ಭಾಗ ಡಿ, ಈ ರೀತಿ ಭಾಗ ಡಿ ಅಂತ ಮೆನ್ಷನ್ ಮಾಡಿ ನೀವು ಸಹ ಇದೇ ರೀತಿ ಬರೆದ್ರೆ ಓಕೆ, ಉತ್ತಮ. ಇಲ್ಲಿ ನೋಡಿ, ಮತ್ತೆ ಇವರು ಸಹ ಇದೇ ರೀತಿ ಬರೆದಿದ್ದಾರೆ. ಪಾಯಿಂಟನ್ನು ಮೊದಲು ಮೆನ್ಷನ್ ಮಾಡಲೇಬೇಕು. ಪಾಯಿಂಟನ್ನು ಮೆನ್ಷನ್ ಮಾಡಿ ಆನಂತರ ಅದರ ವಿವರಣೆಯನ್ನು ಕೊಡ್ತಾ ಹೋಗಿ. ಭಾಷಾ ವೈವಿಧ್ಯತೆ, ಧಾರ್ಮಿಕ ವೈವಿಧ್ಯತೆ, ಸಾಂಸ್ಕೃತಿಕ ವೈವಿಧ್ಯತೆ, ಉಪಸಂಹಾರ. ಇಲ್ಲೊಂದು ಮಾರ್ಕ್ಸನ್ನು ತೆಗೆದಿದ್ದಾರೆ. 10ಕ್ಕೆ ತಂಗ ಕೊಡಬೇಕಾಗಿತ್ತು. ಸೊ ಇಲ್ಲಿ ನನಗಂತೂ ಎಲ್ಲೂ ಮಿಸ್ಟೇಕ್ಸ್ ಕಂಡು ಬಂದಿಲ್ಲ. ಎಲ್ಲಿ ಅವರು ಹೇಳೋಕ್ಕಾಗಲ್ಲ, ಇವ್ಯಾಲ್ಯುವೇಟರ್ ಡಿಪೆಂಡ್ ಅಪಾನ್. ನಾನು ಹೇಳಿದ್ದೆ ಇವ್ರಿಗೆ, ಈ ವಿದ್ಯಾರ್ಥಿಗೆ ರಿವ್ಯಾಲ್ಯುವೇಷನ್ ಹಾಕಿ ಅಂತ, ಬಟ್ ಅವ್ರು ಏನು ಮಾಡಿದ್ರು ಗೊತ್ತಿಲ್ಲ. ಗ್ರಾಮೀಣ ಸಮುದಾಯ, ನೋಡಿ ಚೆನ್ನಾಗಿ ಬರೆದಿದ್ದಾರೆ. ಆದರೆ ಅಂಕ 100ಕ್ಕೆ 100 ಅಂಕ ಸಿಗುವಂಥ ಉತ್ತರ ಪತ್ರಿಕೆ ಇದು. ಆದರೆ ಹೇಳೋಕ್ಕಾಗಲ್ಲ ಏನು ಮಾಡ್ತಾರೆ. ಇಲ್ಲೂ ಸಹ 5 ಅಂಕದ ಪ್ರಶ್ನೆಯಲ್ಲಿ 2 ಅಂಕ ಹೋಗಿದೆ. ಅದೇ ರೀತಿಯಾಗಿ ಮತ್ತು ಇಲ್ಲಿ 2 ಅಂಕ ಹೋಗಿದೆ, 6 ಅಂಕ ಆಯಿತು. ಇನ್ನೆರಡು ಅಂಕ ಒಂದು 5 ಅಂಕದ ಪ್ರಶ್ನೆಯಲ್ಲೇ ಹೋಗಿದೆ. ಸೊ ಇದಿಷ್ಟು ಸಮಾಜಶಾಸ್ತ್ರದ ಉತ್ತರ ಪತ್ರಿಕೆ ಆನಾಲಿಸಿಸ್. ನೀವು ಸಹ ಇದೇ ರೀತಿ ಬರೀರಿ, ಉತ್ತಮ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ. ಟಾಪರ್ನ ಮಾಡಲ್ ಆಗಿ ಇಟ್ಕೋಬೇಕು. ಅವ್ರು ಯಾವ ರೀತಿ ಆನ್ಸರನ್ನು ಬರೆದಿದ್ದಾರೆ ನಾವು ಅದೇ ರೀತಿ ಬರೆದ್ರೆ ಆರಾಮಾಗಿ ಸ್ಕೋರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಜಸ್ಟ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಈ ಒಂದು PDF ಅನ್ನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತಾ ಇದ್ದೀನಿ. ಎಲ್ಲ ರೀತಿಯ PDF ನೋಟ್ಸ್ ಅಲ್ಲಿ ಸಿಗುತ್ತೆ, ಹೋಗಿ ಜಸ್ಟ್ ಜಾಯ್ನ್ ಆಗಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೀನಿ. ಧನ್ಯವಾದ ಸ್ನೇಹಿತರೆ.